टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಜನಾಕ್ರೋಶ ಕಾಂಗ್ರೆಸ್ನವರು ಹೇಳ್ತಿದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ ಬಿಜೆಪಿ ಮಾಡ್ತಾ ಇರೋದು ಜನಾಕ್ರೋಶ ಅಂತ ಹೇಳಿ. ನೋಡಿ, ಕಳೆದ 2 ವರ್ಷಗಳ ಅವಧಿಯಲ್ಲಿ ಈ ಸರ್ಕಾರ ಎಲ್ಲ ಆಡಳಿತ ರಂಗದಲ್ಲಿ ವೈಫಲ್ಯವನ್ನು ಕಂಡಿರುವಂಥದ್ದು. ಸ್ವತಃ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರೇ ಭ್ರಷ್ಟಾಚಾರದಲ್ಲಿ ನಂಬರ್ 1 ಅಂತೇಳಿ ಈ ಸರ್ಕಾರದ ಮೇಲೆ ಹೊಗಳಿಕೆಯನ್ನು ಅವ್ರು ಮಾಡಿದ ನಂತರ ನಿಜವಾಗಿ ಸಿದ್ದರಾಮಯ್ಯನವರಿಗೆ ಮಾನ ಮರ್ಯಾದೆ ಇದ್ದಿದ್ರೆ AICC ಅಧಿವೇಶನದಲ್ಲೂ ರಾಜೀನಾಮೆಯನ್ನು ಕೊಟ್ಟು ಬರಬೇಕಾಗಿತ್ತು. ಯಾಕೆಂದರೆ ಅವರ ಪಕ್ಕದಲ್ಲೇ ಇರುವಂಥ ಆರ್ಥಿಕ ಸಲಹೆಗಾರರು, ಅದರಲ್ಲೂ ಈ ವರ್ಷ ಈ ಬಜೆಟನ್ನು ಪ್ರಿಪೇರ್ ಮಾಡಿದಂಥವ್ರು ಭ್ರಷ್ಟಾಚಾರದಲ್ಲಿ ನಂಬರ್ 1 ಅಂತೇಳಿ ಅವ್ರು ಹೇಳ್ತಾರೆ. ಇನ್ನೊಬ್ಬರು ಸಚಿವರು ನಮ್ದು ಈಗ ಟೇಕ್ ಆಫ್ ಆಗಿದೆ ಅಂತೇಳಿ ಸುಧಾಕರ್ ಅವರು ಹೇಳಿಕೆ ಕೊಡ್ತಾರೆ. ಇದೆಲ್ಲ ನೋಡಿದಾಗ 2 ವರ್ಷದಲ್ಲಿ ಆಡಳಿತ ಏನು ನಡೀತಾಗಾರೆ, ಇದನ್ನು ಇವತ್ತು ಕಾಂಗ್ರೆಸ್ನವರೇ ಪ್ರಶ್ನೆ ಮಾಡ್ತಿರೋದು, ನಾವಲ್ಲ. ಇಂಥ ಸಂದರ್ಭದಲ್ಲಿ ದಲಿತರ ಹಣವನ್ನು ಮಿಸ್ಯೂಸ್ ಮಾಡಿರುವಂಥ ಸರ್ಕಾರ, ಮುಸ್ಲಿಂ ಓಲೈಕೆಯನ್ನು ವ್ಯಾಪಕವಾಗಿ ಹೆಚ್ಚಿಸುವಂಥ ಈ ಸರ್ಕಾರ, ಬೆಲೆ ಏರಿಕೆಯಲ್ಲಿ ಗರಿಷ್ಠ ಪ್ರಮಾಣವನ್ನು ಮುಟ್ಟಿರುವಂಥ ಸರ್ಕಾರ. ಇವತ್ತು ನೀರಿನ ಬೆಲೆ ಏರಿಕೆಯನ್ನು ಬೆಂಗಳೂರಿನಲ್ಲಿ ಜಾಸ್ತಿ ಮಾಡಿದ್ದಾರೆ. ಅಂದರೆ ಎಲ್ಲ ರಂಗದಲ್ಲಿ ವೈಫಲ್ಯವನ್ನು ಕಂಡಿರುವಂಥ ಸಂದರ್ಭದಲ್ಲಿ ವಿರೋಧ ಪಕ್ಷವಾಗಿ ನಾವು ಜನಜಾಗೃತಿ ಹಿನ್ನೆಲೆಯಲ್ಲಿ ಜನಾಕ್ರೋಶ ಯಾತ್ರೆಯನ್ನು ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಆರಂಭ ಮಾಡಿದ್ದೇವೆ. ಸರಿ, ಜನಾಕ್ರೋಶ ಕಾಂಗ್ರೆಸ್ನವರು ಹೇಳ್ತಿದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ ಬಿಜೆಪಿ ಮಾಡ್ತಾ ಇರೋದು ಜನಾಕ್ರೋಶ ಅಂತ ಹೇಳಿ. ನೋಡಿ, ಕಳೆದ 2 ವರ್ಷಗಳ ಅವಧಿಯಲ್ಲಿ ಈ ಸರ್ಕಾರ ಎಲ್ಲ ಆಡಳಿತ ರಂಗದಲ್ಲಿ ವೈಫಲ್ಯವನ್ನು ಕಂಡಿರುವಂಥದ್ದು. ಸ್ವತಃ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರೇ ಭ್ರಷ್ಟಾಚಾರದಲ್ಲಿ ನಂಬರ್ 1 ಅಂತೇಳಿ ಈ ಸರ್ಕಾರದ ಮೇಲೆ ಹೊಗಳಿಕೆಯನ್ನು ಅವ್ರು ಮಾಡಿದ ನಂತರ ನಿಜವಾಗಿ ಸಿದ್ದರಾಮಯ್ಯನವರಿಗೆ ಮಾನ ಮರ್ಯಾದೆ ಇದ್ದಿದ್ರೆ AICC ಅಧಿವೇಶನದಲ್ಲೂ ರಾಜೀನಾಮೆಯನ್ನು ಕೊಟ್ಟು ಬರಬೇಕಾಗಿತ್ತು. ಯಾಕೆಂದರೆ ಅವರ ಪಕ್ಕದಲ್ಲೇ ಇರುವಂಥ ಆರ್ಥಿಕ ಸಲಹೆಗಾರರು, ಅದರಲ್ಲೂ ಈ ವರ್ಷ ಈ ಬಜೆಟನ್ನು ಪ್ರಿಪೇರ್ ಮಾಡಿದಂಥವ್ರು ಭ್ರಷ್ಟಾಚಾರದಲ್ಲಿ ನಂಬರ್ 1 ಅಂತೇಳಿ ಅವ್ರು ಹೇಳ್ತಾರೆ. ಇನ್ನೊಬ್ಬರು ಸಚಿವರು ನಮ್ದು ಈಗ ಟೇಕ್ ಆಫ್ ಆಗಿದೆ ಅಂತೇಳಿ ಸುಧಾಕರ್ ಅವರು ಹೇಳಿಕೆ ಕೊಡ್ತಾರೆ. ಇದೆಲ್ಲ ನೋಡಿದಾಗ 2 ವರ್ಷದಲ್ಲಿ ಆಡಳಿತ ಏನು ನಡೀತಾಗಾರೆ, ಇದನ್ನು ಇವತ್ತು ಕಾಂಗ್ರೆಸ್ನವರೇ ಪ್ರಶ್ನೆ ಮಾಡ್ತಿರೋದು, ನಾವಲ್ಲ. ಇಂಥ ಸಂದರ್ಭದಲ್ಲಿ ದಲಿತರ ಹಣವನ್ನು ಮಿಸ್ಯೂಸ್ ಮಾಡಿರುವಂಥ ಸರ್ಕಾರ, ಮುಸ್ಲಿಂ ಓಲೈಕೆಯನ್ನು ವ್ಯಾಪಕವಾಗಿ ಹೆಚ್ಚಿಸುವಂಥ ಈ ಸರ್ಕಾರ, ಬೆಲೆ ಏರಿಕೆಯಲ್ಲಿ ಗರಿಷ್ಠ ಪ್ರಮಾಣವನ್ನು ಮುಟ್ಟಿರುವಂಥ ಸರ್ಕಾರ. ಇವತ್ತು ನೀರಿನ ಬೆಲೆ ಏರಿಕೆಯನ್ನು ಬೆಂಗಳೂರಿನಲ್ಲಿ ಜಾಸ್ತಿ ಮಾಡಿದ್ದಾರೆ. ಅಂದರೆ ಎಲ್ಲ ರಂಗದಲ್ಲಿ ವೈಫಲ್ಯವನ್ನು ಕಂಡಿರುವಂಥ ಸಂದರ್ಭದಲ್ಲಿ ವಿರೋಧ ಪಕ್ಷವಾಗಿ ನಾವು ಜನಜಾಗೃತಿ ಹಿನ್ನೆಲೆಯಲ್ಲಿ ಜನಾಕ್ರೋಶ ಯಾತ್ರೆಯನ್ನು ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಆರಂಭ ಮಾಡಿದ್ದೇವೆ.